7, 8 ಹಾಗೂ 9ನೇ ಕವನ. ಲೀಲೆಯೋ ಇದು ವೇಣು ಕೃಷ್ಣನ ಬಾಲಕೇಳಿಯ ನೆನಹೋ ಬೊಮ್ಮದು ಗೊತ್ತಿಲ್ಲ. ಕೌಳಿಕದ ಕಣ್ಮಾಯೆಯೋ ಶಿವಶಿವ ಮಹಾದೇವ ಕಾಲಿಗೆ ಎರಗಿದ ಕೃಷ್ಣನನ್ನು ಭೂಪಾಲ ತೆಗೆದಪ್ಪಿದನು. ನಿಗಮದ ಮೌಲಿ ತಲೆವಾಗಿದವು ಲಜ್ಜಾ ಬಾರಿ ಭಾವದಲ್ಲಿ. ಅಂದರೆ ಇದು ಕೃಷ್ಣನ ಲೀಲೆಯೋ, ಹುಡುಗಾಟದ ನೆನಪಾಗಿ ಹೀಗೆ ಮಾಡಿದನೋ, ಪರಬ್ರಹ್ಮವೋ ವಂಚಿಸಿ ಮಾಡಿದ ಕಣ್ಮಾಯೆಯೋ, ಶಿವಶಿವ ಹೇಳಲು ಬರುವುದಿಲ್ಲ. ತನಗೆ ನಮಸ್ಕರಿಸಿದ ಕೃಷ್ಣನನ್ನು ಧರ್ಮರಾಯನು ಮೇಲಕ್ಕೆತ್ತಿ ಅಪ್ಪಿಕೊಂಡನು. ಧರ್ಮರಾಯನ ಹಿರಿಮೆಯನ್ನು ಕಂಡು ವೇದಗಳು ಅತಿಶಯ ನಾಚಿಕೆಯ ಭಾರದಿಂದ ತಲೆ ತಗ್ಗಿಸಿದವು. ಅರಸ ಸಹಿತ ಸಮಸ್ತ ಯಾದವ ಪರಿಕರದ ಮೇಳದಲ್ಲಿ ಯಾದವರ ಅರಸ ಬೀಜಂಗೈದು ಕುಂತಿಯ ಸುತರ ಭವನದಲ್ಲಿ ಅರಸಿಯರ ಸುಕುಮಾರ ವರ್ಗವ ಕರೆಸಿ ಕಾಣಿಸಿಕೊಂಡು ದಿವ್ಯಾಭರಣ ವಸನಾದಿಯಲ್ಲಿ ಮನ್ನಿಸಿದನು ಮೈಶ್ವರರ. ಅಂದರೆ ಯಾದವರ ಪರಿವಾರ ಧರ್ಮರಾಯ ಇವರೊಡನೆ ಪಾಂಡವರ ಮನೆಗೆ ಶ್ರೀಕೃಷ್ಣನು ಬಂದು ರಾಣಿಯರನ್ನು ಮಕ್ಕಳನ್ನು ಕರೆಸಿಕೊಂಡು ಎಲ್ಲರಿಗೂ ಉತ್ತಮ ವಸ್ತ್ರಗಳನ್ನು ಆಭರಣಗಳನ್ನು ಕೊಟ್ಟು ಮುನ್ನಿಸಿದನು. ಜಲದ ಮಧ್ಯದೊಳಿರುವೋ ಗಗನ ಸ್ಥಳವೋ ಮೇಣು ಮಹಾ ಅಂಧಾಕಾರದ ಕಳಿವುಗಳ ವೈಕುಂಠವೋ ಮುನಿ ಜನದ ಹೃದ್ಗುಹೆಯೋ ತಿಳಿಯೇ ಸಚರಾಚರದ ಚೇತನ ದೊಳಗೆಯೋ ನೆಲೆಯಾವುದೆಂಬ ಅಗ್ಗಳಿಯ ದೈವದ ನಿಲವ ಕಂಡೆನು ಪಾರ್ಥ ಭವನದಲ್ಲಿ. ಅಂದರೆ ಪರಮಾತ್ಮನು ಕ್ಷೀರಸಾಗರದ ನಡುವೆ ಇರುವನು, ಆಕಾಶದಲ್ಲಿರುವನು, ಮಹಾ ಅಂಧಕಾರದ ಆಚೆಗಿರುವ ವೈಕುಂಠದಲ್ಲಿರುವನು, ಯೋಗಿಗಳ ದಹರಾಕಾಶದಲ್ಲಿರುವನು, ಎಲ್ಲದರ ಚೈತನ್ಯವಾಗಿರುವನು. ಅವನ ನೆಲೆ ಯಾವುದೆಂಬುದು ಪ್ರಶ್ನೆ ಇದೆ. ಹಲವು ವಿಧಗಳಲ್ಲಿ ಹೇಳುತ್ತಾರೆ. ಆದರೆ ಅವನು ಅರ್ಜುನನ ಮನೆಯಲ್ಲಿದ್ದನು ಎಂದು ನಾನು ನೋಡಿದೆ. ಧನ್ಯವಾದಗಳು.